ಕಮಲಾ ಕಮಲಾ ಅಯ್ಯೋ ಪುಟಿ ಏನಮ್ಮ ಆಯ್ತು ನಿನಗೆ? ಯಾಕೋ ನನ್ ಮಾತು ಕೇಳ್ತಿಲ್ಲ? ಮಾಡು, ಅಯ್ಯೋ ಹೇಳಿದ್ದನ್ನ ಮಾಡು. ಏಯ್, ಉತ್ಸವ ಮೂರ್ತಿನ ತಗೊಂಡು ಹೋಗಿ ಕೊಳಕ್ ಬಿಸಾಕೋ. ಅಯ್ಯೋ ಉತ್ಸವ ವಿಗ್ರಹನ ತೆಗೆದು ಕೊಳದಲ್ಲಿ ಹಾಕು. ಏಯ್ ಏಯ್, ವಿಗ್ರಹನ ಎಸಿದ್ಯೋ ಇಲ್ವೋ? ಇಲ್ಲ, ನಾನು ಹಾಗೆ ಮಾಡಲ್ಲ. ಅದು ಅದು ಪಾಪ ಪಾಪ. ಅದು ಪೂಜೆ ಮಾಡೋ ಉತ್ಸವ ಮೂರ್ತಿ ತಗೊಂಡೋಗಿ ಕೊಳಕ್ ಹಾಕೋದು ಮಹಾಪಾಪ. ಅದು ಏಯ್, ನೀವು ಮಾಡಿದ ಪಾಪನ ಮರ್ತು ಬಿಟ್ಯಾ? ಅಯ್ಯೋ ಹೋಗೋ ಹೋಗೋ. ಏನ್ ಮಾಡೋದು? ಹೋಗೋ ಹೋಗೋ. ಈ ಮರದಲ್ಲಿ ಇಳಿಸ್ಬೋದು, ಇದರಲ್ಲಿ ಉಳಿಸ್ಬೋದು, ಇದರಲ್ಲಿ ಇಲ್ಲ. ಏನಪ್ಪ ಚಿಕ್ಕ ಮಗು, ಒಂದು ನಿಮಿಷ ನಿಂತ್ಕೋ. ಚಿಕ್ಕ ಮಗು, ಈ ಯಜಮಾನ್ರು ಇದಾರ? ಇಲ್ಲ ಸ್ವಾಮಿ. ಎಲ್ಲಿ ಹೋಗಿದ್ದಾರೆ? ಬೇಟೆಗೆ ಹೋಗಿದ್ದಾರೆ. ಯಾವಾಗ ಬರ್ತಾರೆ? ನಾಳೆ ಬರ್ತಾರೆ. ಅಯ್ಯೋ, ಈ ಕೀ ಹಿಡ್ಕೊಳ್ಳಿ. ಈ ಕೀ ತಗೊಂಡೋಗಿ ಯಜಮಾನ್ರು ಕೈ ಕೊಟ್ಬಿಡಿ. ನನ್ನ ಹೆಂಡತಿ ಮತ್ತೆ ಮಗಳಿಗೆ ಹುಷಾರಿಲ್ಲ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇದನ್ನ ಅವ್ರಿಗೆ ಹೇಳ್ಬಿಡು, ಸರಿನಾ? ಸ್ವಾಮಿ, ಅಲ್ಲ ನೀವು ಹೋಗ್ಬಿಟ್ರೆ ದೇವ್ರಿಗೆ ಪೂಜೆ ಎಲ್ಲ ಯಾರು ಮಾಡೋದು? ಅಯ್ಯೋ, ಅದನ್ನ ಬೇರೆ ಯಾರಾದ್ರೂ ಪುರೋಹಿತರನ್ನ ಕರ್ಸಿ ಮಾಡ್ಸ್ರಪ್ಪ. ನನಗಂತೂ ಸಮಯ ಇಲ್ಲ, ನಾನು ಹೋಗ್ತೀನಿ. ಏನ್ ಬಾಸ್, ವಿಗ್ರಹ ಕೆತ್ತೋಗ್ ಬಂದವರು ಊರ್ ಬಿಟ್ಟು ರಾತ್ರಿ ಓಡೋದ್ರಂತೆ. ಅದು ಓಲ್ಡ್ ನ್ಯೂಸ್. ಈಗ ಲೇಟೆಸ್ಟ್ ನ್ಯೂಸ್ ಏನು ಗೊತ್ತಾ? ಪೂಜಾರಿನ ಎದ್ನೋ ಬಿದ್ನೋ ಅಂತ ಓಡೋಗ್ಬಿಟ್ಟಿದಾನಂತೆ. ಮತ್ತೆ ದೇವಸ್ಥಾನಕ್ಕೆ ಪೂಜೆ ನಮ್ಮ ಅಪ್ಪನ ಕೈಲಿ ಆಗಲ್ಲ ಅಂತ ಹೇಳಿ ತಾನೆ ಅವರು ಪದವಿಗೆ ಬಂದಿದ್ದು. ಅನುಭವಿಸ್ಲಿ ಬಿಡ್ರ. ಈ ಪೂಜಾರಿ ಎಲ್ಲ, ಬೇರೆ ಯಾವ ಪೂಜಾರಿ ಬಂದ್ರು ನಾನ್ ಮಾತ್ರ ಬಿಡಲ್ಲ. ಅವ್ರನ್ನ ನನ್ನ ಮೀರಿ ಬೇರೆ ಯಾರು ಏನ್ ಮಾಡ್ತಾರೆ ಅಂತ ನಾನ್ ನೋಡ್ಕೋತೀನಿ. ಮೈನರ್ ಅಕೌಂಟ್ ಅಲ್ಲೇ ಬೇಗ 3 ಟೀ ಹಾಕ್ಬಿಡೋ. ಊರೊಳಗೆ ಹುಡುಗಿರು ನನ್ನ ಬಗ್ಗೆ ಏನ ಮಾತಾಡ್ತಾರೆ? ಮೈನರು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾವ ಹುಡುಗಿಗೂ ನಾನು ಏನು ಮಾಡಿಲ್ವಲ್ಲೋ, ಹಾಗಿದ್ಮೇಲೆ ನನ್ನ ಸರಿ ಇಲ್ಲ ಅಂತ ಹೆಂಗ್ ಹೇಳ್ತಾರೆ ಹೇಳು? ಅದಕ್ಕೆ ಅವ್ರು ಸರಿ ಇಲ್ಲ ಅಂತ ಅನ್ಕೋತಾ ಇರೋದು. ನಮ್ಮ ಅತ್ತೆ ಮಗಳು ಕವಿತಾ ಇರ್ಬೇಕಾದ್ರೆ ನಾನು ಬೇರೆ ಯಾವ ಹುಡುಗಿರ್ನ ಯಾಕೋ ನೋಡ್ಬೇಕು? ಅವಳು ನಿಮ್ಗೆ ಸೆಟ್ ಆಗ್ತಾನೆ ಇಲ್ವಲ್ಲ ಬಾಸ್? ಹಾಗಿದ್ರೆ ಸೆಟ್ ಆಗತ್ತಾರ ಏನಾದ್ರು ಐಡಿಯಾ ಕೊಡ್ರ? ಹೊಸ ಜೀವನ ಫಿಲಮ್ ಅಲ್ಲಿ ಶಂಕರ್ ನಾಗು ಹೀರೋಯಿನ್ ರೇಪ್ ಮಾಡ್ದಂಗೆ ನೀವು ಅವಳನ್ನ ರೇಪ್ ಮಾಡ್ಬಿಡಿ. ಅವಾಗ ಕವಿತಾ ನಿಮ್ನೆ ಮದುವೆ ಆಗ್ತಾಳೆ. ಕವಿತಾ ಏನೋ ಮದುವೆ ಆಗ್ತಾಳೆ ಕಣೋ, ಆದ್ರೆ ಕವಿತಾ ರೇಪ್ ಮಾಡಿದ್ರೆ ಅವ್ರಪ್ಪ ತೋಪಲ್ಲಿ ರೋಪಲ್ಲಿ ನೇತಾಕ್ಬಿಡ್ತಾನೆ ನನ್ನನ್ನ. ಬೇರೆ ಏನಾದ್ರು ಐಡಿಯಾ ಇದ್ರೆ ಹೇಳ್ರೋ. ಬಸ್ 2 ಕೂಲ್ ಡ್ರಿಂಕ್ಸ್ ತಗೊಳ್ಳಿ, 2ರಲ್ಲೂ ನಿದ್ರೆ ಮಾತ್ರೆ ಹಾಕಿ ಕಲ್ಸಿ, ಇಬ್ರು ಸೇರ್ಕೊಂಡು ಗಡ್ಕಡ ಅಂತ ಕುಡಿದು ಬಿಡಿ. ಅಲ್ಲೇ ಕಣೋ ನಿನ್ ಐಡಿಯಾ ಇರೋದು. ನಾವಿಬ್ರು ಕುಡಿದ್ಬಿಟ್ಟು ನಿದ್ದೆ ಮಾಡಿದ್ರೆ ನೀನ್ ಬಂದು ಕೆಲಸ ಮುಗಿಸ್ಬಿಡ್ಬೇಕು ಅಂತಾನ? ಲೇ, ಅವಳನ್ನ ಕಟ್ಕೊಂಡು ನಾನು ಬಾಳ್ಬೇಕು ಅಂತಿದ್ರೆ ಎಲ್ಲಾ ಮಾಡ್ಬಿಟ್ಟು ನನ್ ತಲೆ ಕಟ್ಬೇಕು ಅಂತಿದ್ಯಾ? ಒಂದು ಒಳ್ಳೆ ಐಡಿಯಾ ಕೊಡ್ತೀನಿ, ನೀವು ಸುಮ್ನೆ ಕವಿತಾ ಅವ್ರನ್ನ ಮರ್ತ್ ಬಿಡಿ ಬಾಸ್. ಏನ್ ಬೇಕಾದ್ರೂ ಮರಿತೀನಿ ಕಣೋ ನಾನು, ಆದ್ರೆ ಕವಿತನ್ ಮಾತ್ರ ಮರೆಯಕ್ ಆಗ್ತಿಲ್ಲ. ಯಾಕಂದ್ರೆ ಅವಳನ್ನ ಕಟ್ಕೊಂಡ್ರೆ ನನ್ ಲೈಫ್ ವೈಟ್ ಆಗಿರುತ್ತಂತೆ. ಬಾಸ್, ನಿಮ್ ಅತ್ತೆ ಮಗಳು ಒಬ್ಳೆ ಬರ್ತಿದ್ದಾಳೆ, ಈಗ್ಲಾದ್ರೂ ಕಲೆಕ್ಟ್ ಮಾಡ್ಕೊಳ್ಳಿ ಬಾಸ್. ಸ್ಟಾಪ್. ಏನ್ ಕವಿತಾ ಚಿನ್ನ, ಮಾವು ನೋಡ್ಬೇಕು ಅನ್ನೋ ಆಸೆಲಿ ಕಾಲೇಜನ್ನ ಅರ್ಧದಲ್ಲೇ ಬಿಟ್ಟು ಬಂದಿರೋ ಹಾಗಿದೆ. ನಿನ್ ಮುಖ ನೋಡ್ಬಾರ್ದು ಅಂತಾನೆ 30 ದಿನ ಲೇಟ್ ಆಗಿ ಬರ್ತೀನಿ. ಲೇಟ್ ಆಗಿ ಬಂದ್ರು ಲಡ್ಡು ತರ ಬಂದಿದೀಯಾ. ನಿನ್ನ ನೋಡ್ದೇನೆ ಸರಿಯಾಗಿ ತಿಂದಿಲ್ಲ, ಸರಿಯಾಗಿ ನಿದ್ದೆ ಮಾಡಿಲ್ಲ, ಅಷ್ಟೇ ಅಲ್ಲ ಸರಿಯಾಗಿ ಹಲ್ಲು ಕೂಡ ಉಜ್ಜಿಲ್ಲ. ಅನ್ ಮಾತಾಡುವಾಗ್ಲೇ ಗೊತ್ತಾಗ್ತಿದೆ, ಸ್ವಲ್ಪ ದೂರ ನಿಲ್ಲು. ನನಗೆ ಬೇಜಾರ್ ಮಾಡ್ಬೇಡ ಕವಿತಾ. ನಮ್ಮಿಬ್ಬರಿಗೂ ನನ್ನ ಕನ್ಸಲ್ಲಿ ಮದ್ವೆಯಾಗಿ ಮಗು ಕೂಡ ಹುಟ್ಬಿಡ್ತು. ಅದಕ್ಕೆ ಹೆಸರನ್ನ ಇಟ್ಬಿಟ್ಟೆ ಸುಜಾತ ಅಂತ. ಚೆನ್ನಾಗಿದ್ಯಾ? ನಿನಗೆ ತಿತ್ತಿನೇ ಮಾಡ್ಬಿಟ್ಟೆ. ಕವಿತಾ, ಈ ಮೈನರ್ ನಿನ್ ಕುತ್ತಿಗೆಗೆ ತಾಳಿ ಕಟ್ಟೇ ತೀರೋದು. ಅವತ್ತು ಈ ಕವಿತಾ ನೇಣ್ ಹಾಕೊಂಡ್ ಸತ್ ಹೋಗ್ತಾಳೆ. ಹಾಗಿದ್ರೆ ಪೊಲೀಸರು ನನ್ನನ್ನ ಅರೆಸ್ಟ್ ಮಾಡ್ಬೇಕು ಅಂತನಾ? ನಾನು ನಿನ್ ಜೊತೆ ಬಾಳ್ಬೇಕು ಅಂತ ಆಸೆ ಪಡ್ತಿದ್ದೀನಿ. ನಾನು ತುಂಬಾ ದಿನ ಬದುಕ್ಬೇಕು ಅಂತ ಆಸೆ ಪಡ್ತೀನಿ. ಇವತ್ತಿಗೆ ನಿನ್ ನಿರ್ಧಾರ ಇದೇನಾ? ಯಾವಾಗ್ಲೂ ಇದೇ ನನ್ನ ನಿರ್ಧಾರ. ಇವಾಗ ಹೋಗು, ನಾಳೆ ನೋಡ್ಕೊಳ್ಳೋಣ. ನೋಡ್ಕೊಂಡು ಹೋಗು. ಏನ್ ಬಾಸ್, ತುಂಬಾ ಹೊತ್ತು ಮಾತಾಡ್ತಿದ್ರಿ, ಕಲೆಕ್ಟ್ ಮಾಡ್ಕೊಂಡ್ರಾ? ಕಲೆಕ್ಟ್ ಮಾಡೋಣ ಅಂತಾನೆ ನೋಡ್ದೆ, ಆದ್ರೆ ಅವಳು ನನ್ನನ್ನ ರಿಜೆಕ್ಟ್ ಮಾಡ್ಬಿಟ್ಲು. ಮೈನರ್ ಅಕೌಂಟ್ ಅಲ್ಲಿ 3 ಬೀರ್. ಅಮ್ಮ, ಏನೇ ಬರ್ತಾನೆ ಕಿರ್ಚ್ತಾ ಇದ್ಯಾ? ಈ ಮೈನರ್ ತಲ್ಲೋ ತಡಿಯಕ್ ಆಗ್ತಿಲ್ಲಮ್ಮ. ನಡು ರಸ್ತೆಯಲ್ಲಿ ನಿಲ್ಸಿ ಮರ್ಯಾದೆ ಇಲ್ದಿರೋ ತರ ನಡ್ಕೋತಾನೆ. ಕೇಳಿದ್ರೆ ಸೋದ್ರ ಮಾವ ಅಂತಾನೆ.
ನನಗ್ ಬರೋ ಕೋಪಕ್ಕೆ ಅವ್ನ್ ಹಾಗೆ ಚಪ್ಪಲಿ ಹೊಡಿಯೋಣ ಅಂತ ಅನ್ಸುತ್ತೆ. ಸರಿ ಬಿಡೆ, ಏನೋ ಮಾವ ಅಂತ ಹಾಗೆ ಮಾಡ್ತಿರ್ಬೇಕಷ್ಟೇನೆ, ಅದಕ್ಕೆ ಇಷ್ಟೆಲ್ಲ ಆಡ್ಬೇಕಾ? ಅಲ್ಲ, ನನ್ ಮುಂದೆ ತೋರ್ಸೋ ಕೋಪನ ಅವನ್ ಮುಂದೆನೆ ತೋರಿಸ್ಬಾರ್ದಾ? ಅವನು ನೋಡಿದ್ರೆ ಕೋಪ ಎಲ್ಲಿ ಬರುತ್ತೆ, ನಗುನೇ ಬರೋದು. ಗೊತ್ತು ತಾನೆ ಅವನೊಬ್ಬ ಕಾಮಿಡಿ ಪೀಸ್ ಅಂತ. ಎಂತ ಸೈಕಲ್. ಮಣಿ, ಅಯ್ಯೋ ಮಣಿ, ಯಾ ಮಣಿ, ಎಲ್ಲೋಗ್ಬಿಟ್ಯಾ ಮಣಿ? ಈ ಮಣಿ ಎಲ್ಲೋದ್ನೆ? ಏನ್ರಿ ನಮ್ಮ ಅಪ್ಪನ ಬಗ್ಗೆ ಹೀಗ್ ಮಾತಾಡ್ತೀರಾ? ಮಹಾ ತಪ್ಪು ರೀ. ಏನ್ ದೊಡ್ಡ ಮನುಷ್ಯ ಅವನು, ದೇವಸ್ಥಾನದಲ್ಲಿ ಗಂಟೆ ಹೊಡಿತಾನೆ, ಅವನ್ ಹೆಸರಿಟ್ ಕರಿಬಾರ್ದಾ? ಮನೆ ಅಳಿಯನಾಗಿ ಇಟ್ಕೊಂಡು ಇಷ್ಟು ದಿನ ಅನ್ನ ಹಾಕಿದ್ರಲ್ಲ, ಅದನ್ ಮರ್ತ್ ಬಿಡ್ತೀರಾ? ಏನ್ ದೊಡ್ಡದಾಗ ಹಾಕಿದ್ದು, ಬರೀ 10 ವರ್ಷ ಹಾಕಿದಾನೆ. 10 ವರ್ಷ ಇಲ್ಲ ರೀ, 4 ವರ್ಷನೇ ಹಾಕಿರೋದು. ಬಿಟ್ಟಿ ತಿಂತ ಲೆಕ್ಕನೇ ಮರ್ತ್ಬಿಟ್ನಲ್ಲಪ್ಪ. ನೋಡೆ, ನಾಳೆ ನಿಮ್ಮ ಅಪ್ಪ, ನಿಮ್ಮ ಅಣ್ಣ, ನಿನ್ನ ತಂಗಿ, ನಿಮ್ ಬಂಧುಗಳನ್ನೆಲ್ಲ ಬರಕ್ ಹೇಳ್ಬಿಡು, ನಾನೇ ಊಟ ಹಾಕ್ತೀನಿ. ಗಣಪತಿ ದೇವಸ್ಥಾನದಲ್ಲಿ 1,500 ಸಂಬಳ ತಗೊಳ್ಳಿ, ನಿಮ್ಗೆ ಇಷ್ಟ್ ಬಾಯ್ ಒಳ್ಳೇದಲ್ಲ. ಅದು ನೆನ್ನೆವರ್ಗೆ. ಯಾಕೆ ಇವತ್ತೇ ನಿಮ್ ದೇವಸ್ಥಾನದಲ್ಲಿ ದೊಡ್ಡ ಹಬ್ಬ ನಡೆಯುತ್ತಾ? ಇಲ್ಲಿ ನೋಡೆ, ಇನ್ ಮುಂದೆ ಈ ಕಿಂಡಲ್ಲು, ಕಾಮಿಡಿ, ತಮಾಷೆ ಎಲ್ಲ ಮಾಡ್ಬೇಡ. ನಾಳೆಯಿಂದ ನನ್ನ ರೇಂಜ್ ಬೇರೆ ಕಣೆ. ಸ್ವಲ್ಪ ಅರ್ಥ ಆಗೋಂಗ್ ಹೇಳ್ರಿ. ನೋಡೆ, ಸರಿಯಾಗಿ ಕೇಳಿಸ್ಕೊಳೆ, ನಾಳೆಯಿಂದ ನಾನು ಹೋಗೋ ದೇವಸ್ಥಾನಕ್ಕೆ ನಾನೇ ಸಿಂಗಲ್ ಪುರೋಹಿತ. ದುಡ್ಡು ದಬ ದಬಾ ಅಂತ ಉದುರುತ್ತೆ. ಬಾಯ್ ತೆಗದ್ರಿ, ದಬ ದಬ ಅಂತ ಉದುರ್ತಿದೆ. ಮನೆ ಹೆಂಚು. ಮೊದ್ಲು ಹೆಂಚು ಬದಲಾಯಿಸ್ಬೇಕು, ಇಲ್ಲ ಮನೆನೇ ಬದಲಾಯಿಸ್ಬೇಕು. ನನಗೆ ನೀನ್ ಒಬ್ಳೆ ಸಾಕಾಗೋದಿಲ್ಲ, ನಿನ್ನ ತಂಗಿನೂ ಬರಕ್ ಕೇಳು. ಶಿವ ಶಿವ, ಅಪಚಾರ ಅಪಚಾರ. ಅಯ್ಯೋ ಇಲ್ಲ ಕಣೆ, ದುಡ್ಡು ದಬ ದಬಾ ಅಂತ ಉದುರುತ್ತಲ್ಲ, ಅದ್ ನೆಣ್ಸಕ್ಕೆ ಒಬ್ರು ಬೇಕಲ್ಲ, ಅದಕ್ಕೆ ನಿನ್ ತಂಗಿನ ಬರಕ್ ಕೇಳ್ದೆ ಅಷ್ಟೇ. ರೀ ರೀ ರೀ, ಏನೇ ಊರಲ್ಲ ಮತ್ತೆ ಮಗ ಸುಮ್ನೆ ಕೂತಿದ್ದಾನೆ, ಅವನ್ನೇ ಬರಕ್ ಹೇಳ. ಯಾಕೆ ಅವ್ನ್ ಬಂದು ನಿನ್ ತಂಗಿನ ಹಾಸ್ಕೊಂಡ್ ಹೋಗೋದಕ್ಕ? ಆ ವ್ಯವಹಾರನೇ ಬೇಡ. ಒಂದ್ ಮಾತ್ ಹೇಳ್ತೀನಿ ಕೇಳು, ನಾಳೆಯಿಂದ ನಿನ್ ಸೀರೆನೆ ಉಟ್ಕೋಬೇಡ. ಏನ್ರಿ ಹೇಳ್ತಿದ್ದೀರಾ? ಅಯ್ಯೋ ಇಲ್ಲ ಕಣೆ, ರೇಷ್ಮೆ ಸೀರೆ ಉಟ್ಕೋ ಅಂತ ಹೇಳಕ್ ಬಂದೆ. ನಾನ್ ರೇಷ್ಮೆ ಸೀರೆ ಉಟ್ಕೊಳ್ಳೋದಿರ್ಲಿ, ಬಾಗ್ಲಲ್ಲಿ ನಿಂತಿದ್ಯಲ್ಲ ಒಂದ್ ಹಳೆ ಸೈಕಲ್, ಅದನ್ ಮಾರ್ಬಿಟ್ಟು ಒಂದ್ TVS 50 ತಗೊಳ್ಳಿ. ಆಗ್ತಾನೆ ನಾನು ರೇಷ್ಮೆ ಸೀರೆ ಉಟ್ಕೊಂಡು ನಿಮ್ ಜೊತೆ ಜೋಡಿಯಾಗಿ ಸಿನಿಮಾಕ್ ಬರಕ್ ಆಗದು. ಹೊರಗಡೆ ಇರೋ ಸೈಕಲ್ ನಿಮ್ಮ ಅಪ್ಪ ಕೊಟ್ಟಿದ್ದು, ಅದನ್ನ ಮಾರಕ್ಕಂತೂ ಆಗಲ್ಲ, ಬೇಕಾದ್ರೆ ತೂಕಕ್ ಹಾಕ್ಬೋದು. ಇಲ್ಲಿ ನೋಡು, ಮೈಯೆಲ್ಲ ಒಂಥರ ಆಗ್ತಿದೆ, ಸ್ನಾನಕ್ಕೆ ಸ್ವಲ್ಪ ಹಾಟ್ ವಾಟರ್ ಇಡ್ತೀಯಾ? ನಾಳೆ ತಾನೇ ನೀವು ಕಲೆಕ್ಷನ್ ತರೋದು, ಕಲೆಕ್ಷನ್ ತಗೊಂಡ್ ಬನ್ನಿ. ಹಾಟ್ ವಾಟರ್ ಏನು, ಎಲ್ಲಾ ವಾಟರು ಕೊಡ್ತೀನಿ. ಇವ್ಳು ಯಾವ ವಾಟರ್ ಬಗ್ಗೆ ಹೇಳ್ತಾಳೆ? ಇರೇ, ನಾಳೆಯಿಂದ ಕೆಲ್ಸ, ಆಮೇಲೆ ನಿನ್ನ ಹತ್ರ ಇಟ್ಕೋತೀನಿ. ಈಗಾಗ್ಲೇ ನೀವ್ ಇಟ್ಕೊಂಡ್ ಬಂದವಳೆ ನಾನು. ಅಯ್ಯೋ, ಏನ್ ಫ್ಲಾಶ್ ಬ್ಯಾಕ್ ಹೋಗ್ತಾ ಇದ್ದಾಳೆ. ಸ್ವಾಮಿ, ನಿಮ್ಗೆ 1.5 ಸೊಂಡಲ್ ಪೂಜಾರಿ ಅಂತ ಯಾಕೆ ಹೆಸರು ಬಂತು? ಲೇ, 1.5 ಸುಂಡಲ್ ಪೂಜಾರಿ ಅಂತ ಈ ಊರವ್ರಿಗೂ ಗೊತ್ತಾಗೋಯ್ತಾ? ಅದೇನು ಇಲ್ಲ ಕಣೋ, ಸುಂಡಲ್ ಕಡಿಮೆ ಇದೆ ಅಂತ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದೆ. ಕೋನೆನಲ್ಲಿ ಒಬ್ಬ ನಿಂತ್ಕೊಂಡಿದ್ದ, ಅವನು ಕೊಡ್ಬೇಕಾದ್ರೆ 1.5 ಸುಂಡಲ್ ಮಾತ್ರ ಇತ್ತು. ಅವನ್ಗೆ ಕೊಟ್ಟಿದ್ದು 1.5 ಸುಂಡಲ್ ಪೂಜಾರಿ, 1.5 ಸುಂಡಲ್ ಪೂಜಾರಿ ಅಂತ ಎಲ್ರಿಗೂ ಹೇಳ್ಬಿಟ್ಟ. ಗೊತ್ತಾಯ್ತಾ? ಇದೆಲ್ಲ ಯಾಕೆ ನಿನ್ಗೆ? ಸುಂಡಲ್ ಕೊಟ್ಟೆ ತಾನೆ, ಸುಮ್ನೆ ಹೋಗು. ಹೋದ್ರೆ ಹೆಂಗ್ ಕೇಳಕ್ಕಾಗತ್ತೆ? ಅಯ್ಯೋಯ್ಯೋ, ಈ ಊರಲ್ಲಿ ಎಲ್ಲಾರು ವೆರೈಟಿಯಾಗಿ ಮಾತಾಡ್ತಾರೆ. ಪೂಜಾರಿ ಕೀ ನನ್ ಕೈಲಿ ಕೊಡ್ತೀರಾ? ಈ ದೇವಸ್ಥಾನಕ್ಕೆ ನಾನೇ ತಾನೇ ಪೂಜಾರಿ, ಈ ಬೀಗ ಕೂಡ ನನ್ನ ಕೈಯಲ್ಲೇ ಇರುತ್ತೆ. ಅರ್ಥ ಆಯ್ತಾ? ಸರಿ ಸ್ವಾಮಿ. ಹೊರಡು. ಏನ್ ಫೋನ್ ರಿಂಗ್ ಆಗ್ತಿದೆ? ಹಲೋ, ನಾನೇ ರೀ. ಹೊಸ ದೇವಸ್ಥಾನದಲ್ಲಿ ಕಲೆಕ್ಷನ್ ಹೆಂಗಿದೆ? ಅಯ್ಯೋ, ಅದೇನ್ ಕೇಳ್ತೀಯಾ? ಹಳೆ ದೇವಸ್ಥಾನದಲ್ಲಿ 45 ರೂಪಾಯಿ ಸಿಕ್ತಿತ್ತು, ಹೊಸ ದೇವಸ್ಥಾನದಲ್ಲಿ ಮೊದಲನೇ ದಿನನೇ 450 ರೂಪಾಯಿ ಸಿಕ್ತು. ನೀನ್ ರೆಡಿ ಆಗು, ಒಳ್ಳೆ ಸಿನಿಮಾ ಕರ್ಕೊಂಡು ಹೋಗ್ತೀನಿ. ಯಾವ ಸಿನಿಮಾನ? ನಿನ್ನೇನ್ ಲವ್ ಸ್ಟೋರಿ ಇರೋ ಸಿನಿಮಾ ಕರ್ಕೊಂಡು ಹೋಗ್ತೀನ, ಒಳ್ಳೆ ಫ್ಯಾಮಿಲಿ ಸ್ಟೋರಿ ಸಿನಿಮಾ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ರೆಡಿ ಆಗಿರೋ, ನಮ್ಗೆ ಒಳ್ಳೆ ಟೈಮ್ ಬಂದಿದೆ. ಏನೇ ಪಂಚರ್ ಆಗೋಯ್ತು? ಇಲ್ಲಿ ನೋಡೆ, ನಿನ್ನ ಹತ್ರ ಮಾತಾಡ್ತಾ ಪಂಚರ್ ಆಗೋಯ್ತು ಕಣೆ. ಇರು, ಆಮೇಲೆ ಮಾಡ್ತೀನಿ. ಏನೋ ಸಿನಿಮಾನ? ಬಾಯಿ ಮುಚ್ಕೊಂಡು ಇಡೋ ಫೋನು. ಏನು ಶಕುನಾನೇ ಸರಿ ಇಲ್ವಲ್ಲ? ಮೊದ್ಲು ಪಂಚರ್ ಆಯ್ತು, ಈಗ ಕರೆಂಟ್ ಹೋಯ್ತು. ಅಯ್ಯೋ, ಏನ್ ನಡೀತಾ ಇದೆ ಗೊತ್ತಾಗ್ತಿಲ್ವಲ್ಲ. ಈ ಊರು ಬೇರೆ ನನಗೆ ಹೊಸದು. ಏನು ಅದು ಆಫ್ ಆಯ್ತು, ಇದು ಏನ್ ಇದು ಆಫ್ ಆಗೋಯ್ತು? ನನ್ನ ಹತ್ರ ಟಾರ್ಚ್ ಇದೆಯಲ್ಲ.
ಅಯ್ಯೋ ಏನಿದು ಮತ್ತೆ ಆನ್ ಆಗ್ತಿದೆ ಆಫ್ ಆಗ್ತಿದೆ